ನಮಸ್ತೆ ಎಲ್ಲರಿಗೂ ಶುಭೋದಯ. ನಿಮಗೆಲ್ಲ ಗೊತ್ತಿರೋ ವಿಚಾರ, ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಿನ ಮೆಟ್ಟಲಲ್ಲಿದೆ. ಕರ್ನಾಟಕ ಹೈಕೋರ್ಟಿಂದ ರಿಜೆಕ್ಟ್ ಆದ ಕೇಸ್ ಇದು. ಬೇಕಾದಷ್ಟು ಮೆಡಿಕಲ್ ಎವಿಡೆನ್ಸ್ ನಿಮಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ ಕಾರಣ ಮರು ತನಿಖೆಗೆ ಅವಕಾಶ ಇಲ್ಲ ಅಂತ ಹೇಳಿ, ಯಾವ ಕಾರಣಕ್ಕೆ ಗೊತ್ತಿಲ್ಲ, ಯಾವ ಸರ್ಕಾರದ ಒತ್ತಡನೋ ಏನೋ ಗೊತ್ತಿಲ್ಲ, ಅಂತೂ ಹೈಕೋರ್ಟ್ನಲ್ಲಿ ಸಾಧ್ಯ ಮರು ತನಿಖೆಗೆ ಅವಕಾಶವಿಲ್ಲ ಅಂತ ಹೇಳಿದ ಕೇಸು ಪವಾಡ ಸದೃಶವಾಗಿ ಸುಪ್ರೀಂ ಕೋರ್ಟಿನ ಮೆಟ್ಟಲೇರಿದೆ. ಅಲ್ಲಿ ಒಂದು ಒಳ್ಳೆ ಅಡ್ವೊಕೇಟ್ ಟೀಮ್ ವರ್ಕ್ ಮಾಡ್ತಾ ಇದೆ. ಸೊ ನಮಗೆಲ್ಲ ಬಹಳಷ್ಟು ನಿರೀಕ್ಷೆ ಇರುವ ಕೇಸ್ ಇದು. ಆದರೆ ಲಾಸ್ಟ್ 2 ಡೇಟ್ಗಳಿಗೂ, ಒಂದು ನಿನ್ನೆ ಇತ್ತು ಪ್ರಕರಣ, ಅದಕ್ಕಿಂತ ಮೊದಲಿನ ಡೇಟಿಗೂ ಸರ್ಕಾರದ ಕಡೆಯಿಂದ ಯಾವುದೇ ಅಡ್ವೊಕೇಟ್ ಮೊದಲನೇ ಸೆಷನ್ಗೆ, ಅಂದರೆ ಲಂಚ್ಗಿಂತ ಮೊದಲೊಂದು ಸೆಷನ್ ಇರುತ್ತೆ, ಅಲ್ಲಿ ಯಾರು ಅಪಿಯರ್ ಆಗಿರಲಿಲ್ಲ. ಆಫ್ಟರ್ ದ ಲಂಚ್ ಸೆಷನ್ಗೆ ನಾಮಕೆ ವಾಸ್ತೆ ಅಂತ ಹೇಳ್ಬೋದು, ಅಡ್ವೊಕೇಟ್ಸ್ ಸರ್ಕಾರದ ಪರದಿಂದ ವಕೀಲರಿದ್ದರು. ಆದರೂ ನಮಗೆ ಬೇಕಾದಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಅವತ್ತು ನಾನು ವಿಡಿಯೋ ಮಾಡಿದೆ, ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ನಿನ್ನೆ ಅದರ ನೆಕ್ಸ್ಟ್ ಡೇಟ್ ಇತ್ತು. ಸೊ ನಿನ್ನೆ ಕೂಡ ಮರು ತನಿಖೆಗೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದೆ. ಸರ್ಕಾರಕ್ಕೆ ಯಾವುದೇ ಆಸಕ್ತಿ ಇಲ್ಲ ಅಂತ ಕ್ಲಿಯರ್ ಆಗಿ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಅವರು ಹೇಳ್ತಾ ಇರೋದು, ನನಗೆ ಗೊತ್ತಿದ್ದ ಮಾಹಿತಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ ಮಾಹಿತಿ ಪ್ರಕಾರ ಬಜೆಟ್ ಇದು ಮ್ಯಾಟ್ರು, ಮತ್ತು ಖರ್ಚು ಜಾಸ್ತಿ ಇದೆ, CBI CID ಇದು ಟೀಮ್ಗಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಇಂಥ ವಿಚಾರಗಳನ್ನು ಮುಂದಿಟ್ಕೊಂಡು ತುಂಬ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ಇಂಟರ್ನ್ಯಾಷನಲ್ ಇಶ್ಯೂ ಆದ ವಿಚಾರ ಬಹಳಷ್ಟು ಜನರಿಗೆ, ಈಗ ಇನ್ಕ್ಲೂಡಿಂಗ್ ಧರ್ಮಸ್ಥಳದವರಿಗೂ ನ್ಯಾಯ ಸಿಗಬೇಕು ಅಂತ ಇದೆ ಅವರ ಮಾತಿನಲ್ಲಿ. ಈ ಪ್ರಕರಣದ ಆರೋಪಿ ಯಾರು ಅಂತ ಗೊತ್ತಾಗಬೇಕು. ಇದು ಒಂಥರ ವಿಚಿತ್ರ ಅನ್ನಿಸ್ತದೆ ನನಗೆ, ಪವಾಡ ಅನ್ನಿಸ್ತಾ ಇದೆ. ಅದೆಷ್ಟೋ ಘಟನೆಗಳು ಇಂಡಿಯಾದಲ್ಲಿ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ದೆಹಲಿಯ ನಿರ್ಭಯ ಪ್ರಕರಣ, ಅದೇ ವರ್ಷ 2012ರಲ್ಲಿ ಇಡೀ ಭಾರತದಾದ್ಯಂತ ಇನ್ಕ್ಲೂಡಿಂಗ್ ಕರ್ನಾಟಕ ಜನರು ನಿರ್ಭಯ ಪ್ರಕರಣದಲ್ಲಿ ಧ್ವನಿಗೂಡಿಸಿದರು. ಅಲ್ಲಿ ಆರೋಪಿಗಳು ಸಾಧಾರಣ ಜನರು, ಅವರಿಗೆ ಶಿಕ್ಷೆ ಆಯಿತು, ಗಲ್ಲು ಶಿಕ್ಷೆ ಆಯಿತು. ಅದೇ 6 ತಿಂಗಳ ಗ್ಯಾಪಲ್ಲಿ ನಡೆದ ಸೌಜನ್ಯ ಪ್ರಕರಣಕ್ಕೆ ಯಾಕೆ ಇನ್ನೂ ನ್ಯಾಯ ಇಲ್ಲ? ಸೊ ಇದರ ಹಿಂದಿನ ಪ್ರಭಾವಿಗಳು ಯಾರು? ಹೂ ಇಸ್ ಸ್ಟಾಪಿಂಗ್ ದೆಮ್? ಯಾರು ಇದರ ಹಿಂದೆ ಕೆಲಸ ಮಾಡ್ತಾ ಇರೋದು? ಇದೊಂದು ಉತ್ತಮ ಅವಕಾಶ ಕರ್ನಾಟಕ ಸರ್ಕಾರಕ್ಕೆ. ಬಹುಶಃ ಸಿದ್ದರಾಮಯ್ಯನವರು ಇದ್ದಿದ್ದರೆ ಮೇ ಬಿ ಸ್ವಲ್ಪ ಮುಂದೆ ಹೋಗ್ಬೋದಿತ್ತೇನೋ, ನ್ಯಾಯ ಸಿಕ್ತಿತ್ತೇನೋ. ಬಟ್ ಇವಾಗಿರೋ ಮುಖ್ಯಮಂತ್ರಿಗಳಿಂದ ಯಾವುದೇ ನಿರೀಕ್ಷೆ ಬೇಡ. ನಾನು ಆ ಮುಖ್ಯಮಂತ್ರಿ ಅವರು DKC ಮುಖ್ಯಮಂತ್ರಿ ಆಗ್ತಾರೆ ಅನ್ನೋವಾಗಲೇ ನಾನು ಆಸೆ ಬಿಟ್ಟಿದ್ದೆ. ಇದೇನೋ ಪ್ಲ್ಯಾನಲ್ಲೇ ಆಗ್ತಾ ಇರೋದು. ಒಂದು SITದು ಬೇಗ ಕ್ಲೋಸ್ ಆಗಬೇಕು, ಮತ್ತೊಂದು ಸೌಜನ್ಯ ಪ್ರಕರಣ ಯಾವ ರೀತಿಯಲ್ಲೂ ತನಿಖೆ ಆಗಬಾರ್ದು. ಸ್ಪಷ್ಟವಾಗಿ ಸರ್ಕಾರದ ನಿರ್ಲಕ್ಷ್ಯ ತೋರಿ ಬರ್ತಾ ಇದೆ. ಕಾಮನ್ ಸೆನ್ಸ್ ಇದ್ದವರಿಗೆ ಕೂಡ ಅರ್ಥ ಆಗುವ ವಿಚಾರ. ಯಾಕಂದರೆ ನಾನು ಇತ್ತೀಚೆಗೆ ಬಹಳಷ್ಟು ಜನರಲ್ಲಿ ಈ ಪ್ರಕರಣದ ಬಗ್ಗೆ ಮಾತಾಡುವಾಗ ನಾನು ಪಾಸಿಟಿವ್ ಆಗಿ ಹೇಳ್ತಿದ್ದೆ, ನೋಡೋಣ ನ್ಯಾಯ ಸಿಗುತ್ತೆ, ಸುಪ್ರೀಂ ಕೋರ್ಟಿನ ಮೆಟ್ಟಲಲ್ಲಿದೆ ಅಂತ. ನನಗೆ ಬಂದ ಹಲವಾರು ಉತ್ತರ ಒಂದೇ, ಅಲ್ಲಿ ಸಹ ಕ್ಲೋಸ್ ಮಾಡ್ತಾರೆ ಮೇಡಮ್, ಅವರ ಪ್ರಭಾವ ಅಷ್ಟಿದೆ. ಸೊ ಇಲ್ಲಿ ಎಲ್ಲ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಒಂದೇ ವ್ಯಕ್ತಿಗಳನ್ನು, ಒಂದು ಗುಂಪನ್ನು. ಸೊ ಅವರಿಗೂ ಒಂದು ಅವಕಾಶ ಇತ್ತು, ಅವರ ನಿರಪರಾಧಿಗಳಾಗಿದ್ದರೆ ಅದನ್ನು ಸಾಬೀತುಪಡಿಸುವ ಅವಕಾಶ ಇತ್ತು. ಸೊ ಅವರಿಗೂ ಅವರ ಪ್ರಭಾವದಿಂದ ಈ ಕೇಸನ್ನು ಸೌಜನ್ಯ ಪರ ಹೋರಾಟಗಾರರಿಗಿಂತಲೂ ಆಪೋಸಿಟ್ ಟೀಮ್ನವರಿಗೆ, ಯಾರ ಮೇಲೆ ಆರೋಪ ಇದೆಯೋ ಅವರಿಗೆ ಸ್ವಲ್ಪ ಮುನ್ನೆಲೆಗೆ ತಂದು ಇದನ್ನು ತನಿಖೆ ಮಾಡಿಸ್ಬೋದಿತ್ತು. ಸೊ ಅವರ ಒತ್ತಡವೋ, ಸರ್ಕಾರದ ನಿರ್ಲಕ್ಷ್ಯವೋ, ಜನಸಾಮಾನ್ಯರ ಬೆಂಬಲ ಅಂತೂ ಸೌಜನ್ಯ ಪರನೇ ಇದೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ನನ್ನ ಪ್ರಕಾರ, ನನ್ನಲ್ಲಿ ಮಾತಾಡಿದ ಪ್ರಕಾರ ಧರ್ಮಸ್ಥಳ ಗ್ಯಾಂಗ್ನವರು ಕೂಡ ಒಂದು ಅಭಿಪ್ರಾಯ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಆರೋಪಿಗಳ ಪತ್ತೆ ಆಗಬೇಕು. ಸಂತೋಷ್ ರಾವ್ ಆದರೆ ಸಂತೋಷ್ ರಾವ್ಗೆ ಶಿಕ್ಷೆ ಆಗಲೇಬೇಕು. ಅಲ್ಲಾಂದರೆ ಇದರ ಹಿಂದೆ ಯಾರು ಕೆಲಸ ಮಾಡಿದಾನೋ, ಈ ಕುಕೃತ್ಯವನ್ನು ಯಾರು ಮಾಡಿದಾನೋ ಅವನಿಗೆ ಶಿಕ್ಷೆ ಆಗಲೇಬೇಕು. ಇದು ಜನಸಾಮಾನ್ಯರ ಒಕ್ಕೊರಳ ಧ್ವನಿ. ಸೊ ಈ ಪ್ರಕರಣದ ಬಗ್ಗೆ ನಾನು ಹಲವಾರು ಬಾರಿ ಮಾತಾಡಿದ್ದೆ. ಸತ್ಯ ಹೇಳಿದ್ದಕ್ಕೆ ಹಲವಾರು ಕೇಸುಗಳು ನಮ್ಮ ಮೇಲೆ ಆಗಿದೆ ಹೋರಾಟಗಾರರಿಂದ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ತಿಮ್ರೋಡಿಯನ್ನು ಯಾವ ಕಾರಣಕ್ಕೂ ರೆಪ್ರೆಸೆಂಟ್ ಮಾಡ್ತಿಲ್ಲ ಕಳೆದ ಜನವರಿಯಿಂದ. ಸೊ ಇಂಡಿವಿಜುವಲ್ ಆಗಿ ನನ್ನ ವಾಯ್ಸನ್ನು ರೈಸ್ ಮಾಡ್ತಿದ್ದೀನಿ. ಮೊದಲು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏಕಾಂಗಿ ಹೋರಾಟ, ಅಂದರೆ ನನ್ನ ಇಂಡಿವಿಜುವಲ್ ವಾಯ್ಸನ್ನು ರೈಸ್ ಮಾಡಿದ್ದೆ. ಬಹಳಷ್ಟು ಜನರಿಗೆ ಅದು ತಲುಪಿತ್ತು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಮೂಲಕ. ಸತ್ಯ ಹೊರಗೆ ಬರ್ತಾ ಇದ್ದಾಗೆ ಧರ್ಮಸ್ಥಳ ಕಡೆಯಿಂದ ಕೇಸುಗಳಾಗುತ್ತೆ. ನನ್ನ 2-3 ಫೇಸ್ಬುಕ್ ಅಕೌಂಟ್ಗಳು ಡಿಲೀಟ್ ಆಗುತ್ತೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವರ ಹೆಸರು ಮೆನ್ಷನ್ ಮಾಡಿದ ಕೂಡಲೇ ಯೂಟ್ಯೂಬ್ಗೆ ನೋಟಿಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು.
ಆಮೇಲೆ ನಾನು ಸ್ಟಾಪ್ ಆದೆ. ನನ್ನ ಹಲವಾರು ವಿಡಿಯೋಗಳು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರ ಮಾಡಿದ್ದಾರೆ ಅವರು. ಬಹಳಷ್ಟು ಜನರಿಗೆ ವಿಚಾರ ಗೊತ್ತಾಗಿದೆ. ನನಗೆ ಬಹಳಷ್ಟು ಜನರು ಕೇಳಿದ ಕ್ವಶನ್, ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗುವಾಗ ವಿಚಾರಣೆ ಹೋಗುವಾಗ, ಸೌಜನ್ಯ ನಿಮಗೆ ಸಂಬಂಧಿಗಳಂತ. ಅಲ್ಲ, ಯಾವ ಕಾರಣಕ್ಕೂ ಸೌಜನ್ಯನಿಗೂ ನನಗೂ ಯಾವ ಸಂಬಂಧ ಇಲ್ಲ, ಅವರ ಮನೆಯವರಿಗೂ ನನ್ನ ಕನೆಕ್ಷನ್ ಇಲ್ಲ. ಪ್ರಕರಣದ ನಂತರನೇ ಅವರ ಮನೆಗೆ ಭೇಟಿ ನೀಡಿದ್ದು, ಅವರ ಮನೆಯವರ ಜೊತೆ ನಾನು ಮಾತನಾಡಿದೆ. ಒಂದು ಸಾಮಾನ್ಯ ಹೆಣ್ಣಾಗಿ ಒಂದು ಸೋಷಿಯಲ್ ಇಶ್ಯೂ, ನಾನು ಯಾವ ವಿಚಾರ ಇದಕ್ಕಿಂತ ಮುಂಚೆ ಯಾವ ಹೋರಾಟಕ್ಕೂ ಹೋದವಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ರು, 19,000 ಫಾಲೋವರ್ಸ್ ಇದ್ರು. ಬರೀ ನನ್ನ ವೈಯಕ್ತಿಕ ವಿಚಾರಗಳು, ನನ್ನ ಕೆಲಸದ ವಿಚಾರಗಳು, ನನ್ನ ಫ್ಯಾಮಿಲಿ ವಿಚಾರಗಳು, ಅದರ ಬಗ್ಗೆ ಅಷ್ಟೇ ಪೋಸ್ಟ್ ಮಾಡ್ತಿದ್ದೆ ಬಿಟ್ಟರೆ ಯಾವುದೇ ಒಂದು ಪೊಲಿಟಿಕಲ್ ಮ್ಯಾಟ್ರ್ ಆಗಲಿ, ಯಾವುದೇ ಒಂದು ಧರ್ಮದ ಇದರ ವಿಚಾರ ಆಗಲಿ ನಾನು ಹಾಕ್ತಿರಲಿಲ್ಲ. ಕಾಂಟ್ರವರ್ಸಿ ಪೋಸ್ಟ್ಗಳು ನನ್ನ ಫೇಸ್ಬುಕ್ ವಾಲಲ್ಲಿ ಇರ್ತಾನೆ ಇರಲಿಲ್ಲ. ಹಲವಾರು ವಿಭಿನ್ನವಾದ ವಿಚಾರಗಳಿತ್ತು. ಯಾವುದೋ ಒಂದು ಕಾರಣಕ್ಕೆ 2023 ಸೆಪ್ಟೆಂಬರ್ 5ರಲ್ಲಿ ಅದಕ್ಕೆ ಕಾರಣ ಒಡನಲ್ಲಿ ಶಾನ್ಲಿ ಅವರು ಪೋಸ್ಟ್ ಮಾಡಿದ ಒಂದು ಪೋಸ್ಟು ತುಂಬ ನನಗೆ ತುಂಬ ಒಂದು ಈ ಬಗ್ಗೆ ನನ್ನ ಗಮನ ಸೆಳೆಯುತ್ತದೆ. ಸಂತೋಷ್ ರಾವ್ ಆರೋಪಿ ಅಂತ ಹೇಳ್ತಾರೆ. ಅವರ ತಂದೆಯವರ ಗುರುವಂದನಾ ಕಾರ್ಯಕ್ರಮ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಅವರ ಶಿಷ್ಯರು ಸೇರಿ ಅವರಿಗೆ ಮಾಡಿದ ಒಂದು ಗೌರವ, ಇದು ಏನೋ ಮನಕಲಕು ಅಂತಿತ್ತು. ಆಮೇಲೆ ಈ ಪ್ರಕರಣದ ಬಗ್ಗೆ ನಾನು ಮತ್ತಷ್ಟು ಯೂಟ್ಯೂಬಲ್ಲಿ ಸ್ಟಡಿ ಮಾಡಿದಾಗ ನನಗೆ ಇದರ ವಿಚಾರ ಗೊತ್ತಾಯಿತು. ನನ್ನದೇ ವಾಯ್ಸಲ್ಲಿ, ನನ್ನದೇ ಇಂಡಿವಿಜುವಲ್ ವಾಯ್ಸ್. ನಾನು ಆವಾಗ ಟೀಮ್ ನೋಡಿ ಪರ ಸೇರಿರಲಿಲ್ಲ. ನಾನು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವಿಚಾರಗಳನ್ನು ಮಾಡ್ತಿದ್ದೆ. ಹಲವಾರು ಯೂಟ್ಯೂಬರ್ಸು ಅದನ್ನು ತಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬಹಳಷ್ಟು ಜನರಿಗೆ ರೀಚ್ ಆಯಿತು. ಆದರೆ ಸತ್ಯ ಹೇಳಿದ್ದಕ್ಕೆ ಹಲವಾರು ಕೇಸ್ಗಳು ಆಯಿತು. ಅದೆಲ್ಲ ತನಿಖಾ ಹಂತದಲ್ಲಿದೆ. ಯಾರಿಗೂ ನಾನು ಕಾನೂನಿಗೆ ನಾನು ಯಾವತ್ತೂ ತಲೆಬಾಗ್ತೀನಿ. ತನಿಖೆಗೆ ಸಹಕರಿಸಿದ್ದೀನಿ. ಧರ್ಮಸ್ಥಳ, ಬೆಂಗಳೂರು, ಮೂಡುಬಿದಿರೆ 3 ಪ್ಲೇಸ್ಗಳಲ್ಲಿ ಕೇಸಸ್ ನಡೀತಾ ಇದೆ. ಕೆಲವೊಂದು ಎವಿಡೆನ್ಸ್ ಹಂತಕ್ಕೆ ಬಂದಿದೆ. ಎಲ್ಲದಕ್ಕೂ ವಕಾಲತ್ ಹಾಕಿದ್ದೀನಿ, ಬೇಲಾಗಿದೆ. ಸೊ ಅದೊಂದು ಕಡೆ ನಡೀತಾ ಇದೆ. ಇದು ಉತ್ತಮ ಬೆಳವಣಿಗೆ. ಸುಪ್ರೀಂ ಕೋರ್ಟ್ಗೆ ಹೋಯಿತು ಅನ್ನೋದೇ ನಮಗೆ ಉತ್ತಮ ಬೆಳವಣಿಗೆ. ಇಲ್ಲಿ ನ್ಯಾಯ ನಿರೀಕ್ಷೆಯಿಂದ ನಾವೆಲ್ಲರೂ ಸಾಧಾರಣ ಜನರು ಕಾಯ್ತಾ ಇದ್ದೀವಿ. ಆದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಮಾಧ್ಯಮಗಳು ಮಾರಾಟವಾಗಿದೆ. ಯಾವ ಮಾಧ್ಯಮದ ಇದು ಇಂಟರ್ನ್ಯಾಷನಲ್ ಇಶ್ಯೂ, ಆದರೆ ಯಾವ ಮಾಧ್ಯಮಗಳು ಮುಂದೆ ಬರ್ತಾ ಇಲ್ಲ ಈ ಇಶ್ಯೂವನ್ನು, ಈ ಪ್ರಕರಣವನ್ನು. ಎಲ್ಲಿ ಕೂಡ ಯಾವ ಚಾನಲಲ್ಲಿ ಕೂಡ ಟೆಲಿಕಾಸ್ಟ್ ಆಗ್ತಾ ಇಲ್ಲ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳು ದಿನಪೂರ್ತಿ ಟೆಲಿಕಾಸ್ಟ್ ಆಗ್ತಾಯಿದೆ. ಬಟ್ ಇಂಟರ್ನ್ಯಾಷನಲ್ ಇಶ್ಯೂ, ಎಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನರು ಕಾಯ್ತಾ ಇರುವ ಈ ಪ್ರಕರಣ ಮಾತ್ರ ಯಾವ ಚಾನಲಲ್ಲೂ ನಿಮಗೆ ಬರಲ್ಲ. ಹೆಡ್ಲೈನ್ ಕೂಡ ಬರಲ್ಲ. ಯಾವ ಪೇಪರ್ನಲ್ಲೂ ಇದು ಬರಲ್ಲ. ಸೊ ಜನಸಾಮಾನ್ಯರಿಗೆ ಯೂಟ್ಯೂಬ್ ಇದ್ದ ಕಾರಣ ಜನಸಾಮಾನ್ಯರಿಗೆ ಈ ವಿಚಾರ ರೀಚ್ ಆಯಿತು. ಬಹಳಷ್ಟು ಅದಕ್ಕೆ ಸಮೀರ್ ಕೂಡ ಒಂದು ಮೇನ್ ಕಾರಣ. ಆ ವ್ಯಕ್ತಿ ಸಾಧಾರಣ ಯೂಟ್ಯೂಬರ್ ಆಗಿ ಈ ಘಟನೆಯನ್ನು AI ಟೆಕ್ನಾಲಜಿ ಮೂಲಕ ಜನರಿಗೆ ಮನದಟ್ಟ ಆಗುವಂತೆ ತಿಳಿಸಿದ್ದಾರೆ. ಅದಕ್ಕೂ ಆತನ ಮೇಲೂ ಕೇಸ್ ಆಗುತ್ತೆ. ಅಂದರೆ ಸ್ಪಷ್ಟವಾಗಿ ಗೊತ್ತಿರೋ ವಿಚಾರ, ಸೌಜನ್ಯ ಪ್ರಕರಣದ ಬಗ್ಗೆ ಯಾರೆಲ್ಲ ಮಾತಾಡ್ತಾರೋ ಅವ್ರ ಮೇಲೆ ಖಂಡಿತ ಕೇಸ್ ಆಗುತ್ತೆ, FIR ಆಗುತ್ತೆ, ಗ್ಯಾರಂಟಿ. ಚಾನಲ್ಗಳಾಗಲಿ, ಮಾಧ್ಯಮಕ್ಕಾಗಲಿ ಎಲ್ಲದಕ್ಕೂ ನಿರ್ಬಂಧ ಬಂತು. ಇತ್ತೀಚೆಗೆ ಗ್ಯಾಗ್ ಆರ್ಡರಲ್ಲಿ ನನ್ನದು ಹೆಸರು ಇನ್ಕ್ಲೂಡ್ ಆಗಿತ್ತು. ಕೇಸುಗಳೆಲ್ಲ ಕೋರ್ಟಲ್ಲಿ ನಡೀತಾ ಇದೆ. ನಮಗೆ ಯಾವ ಕಾರಣಕ್ಕೂ ಇದರ ಬಗ್ಗೆ ಮಾತಾಡುವ ಪ್ರತಿಯೊಬ್ಬನಿಗೂ ಇದೆ. ಈಗ ನೀನು ಸೌಜನ್ಯ ಹೋರಾಟದಿಂದ ಹಿಂದೆ ಸರಿದಿದ್ದೀನಿ, ನೀನು ಮಾತಾಡಬಾರ್ದು ಅಂತ ಹೇಳುವ ವಿಚಾರ ಯಾರಿಗಿಲ್ಲ, ಇನ್ಕ್ಲೂಡಿಂಗ್ ತಾಯಿ ಕುಸುಮಾವತಿ ಅವರಿಗೂ. ಸೌಜನ್ಯ ತಾಯಿ ಕುಸುಮಾವತಿ ಅವರು ಪಬ್ಲಿಕ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಸೌಜನ್ಯ ಎಂಬ ಹೆಸರು ಬಳಸ್ಬೋದು. ಯೂಶ್ವಲಿ 18 ವರ್ಷ ಕೆಳಗಿರುವ ವ್ಯಕ್ತಿಗಳ ಏನಾದರೂ ಆದರೆ, ಅದು ಹೆಣ್ಣುಮಕ್ಕಳ ವಿಚಾರ ಯಾವುದಾದ್ರೂ ಪೋಕ್ಸೋ ಕೇಸಿಗೆ ಬರುತ್ತೆ. ಆ ಮಗುವಿನ ಹೆಸರನ್ನು ಹೇಳುವಾಗಿಲ್ಲ, ಮಗುವಿನ ಫೋಟೋ ಕೂಡ ಹಾಕುವಾಗಿಲ್ಲ, ಕಣ್ಣಿಗೆ ಕಪ್ಪು ಪಟ್ಟಿ ಹಾಕ್ತಾರೆ. ಆದರೆ ಸೌಜನ್ಯನ ತಾಯಿ ತಂದೆ ಇಬ್ಬರು ಎಫಿಡವಿಟ್ ಕೊಟ್ಟಿದ್ದಾರೆ, ನನ್ನ ಮಗಳ ಹೆಸರನ್ನು ಬಳಸ್ಬೋದು, ಪೋಸ್ಟರಲ್ಲಿ ಯೂಸ್ ಮಾಡ್ಬೋದು ಅಂತ. ಆದ ಕಾರಣ ಪ್ರತಿಯೊಬ್ಬನಿಗೂ ನ್ಯಾಯದ ಪರ ಮಾತಾಡ್ಬೋದು, ಪರನ ವಿರೋಧನ ಮಾತಾಡ್ಬೋದು. ನಾನಂತೂ ಸೌಜನ್ಯ ಪರನೇ ಇದ್ದೀನಿ. ಸೌಜನ್ಯ ಪರ ಹೋರಾಟಗಾರ ಟೀಮ್ ರೋಡಿಯಿಂದ ಹೊರಗೆ ಬಂದಿದ್ದೀನಿ. ಬಿಟ್ಟರೆ ನನ್ನ ಧ್ವನಿ ಯಾವತ್ತೂ ಆ ಹೆಣ್ಣು ಮಗುಗೋಸ್ಕರ. ಯಾಕಂದರೆ ನಾನೊಂದು ಹೆಣ್ಣು, ನಮ್ಮ ಮನೆಯಲ್ಲಿರುವವರು ನೆಕ್ಸ್ಟ್ ಜನ್ರೇಷನ್ ಎಲ್ಲ ಹೆಣ್ಣು ಮಕ್ಕಳೇ. ಪ್ರತಿಯೊಂದು ಹೆಣ್ಣಿನ ಬಗ್ಗೆ ನನಗೆ ಕಾಳಜಿ ಇದೆ. ನಾನು ಹೆಣ್ಣಾಗಿ ಹುಟ್ಟಿ ಅದಕ್ಕೆ ನಾನು ಐ ಫೀಲ್ ಪ್ರೌಡ್ ಅಬೌಟ್ ಇಟ್. ಯಾಕಂದರೆ ಅಂಥ ಒಂದು ಜನ್ಮ ಸಿಗೋದು ತುಂಬ ವಿರಳ. ಇದ್ದ ಜನ್ಮವನ್ನು ಸಾರ್ಥಕ ಮಾಡಬೇಕು. ಒಂದು ಹೆಣ್ಣು ಮಕ್ಕಳಿಗೆ ಎಲ್ಲಿ ಅನ್ಯಾಯ ಆದ್ರೂ ಸತ್ಯ ಅವರ ಕಡೆ ಇದೆ, ಖಂಡಿತ ನಾನು ಅವ್ರ ಜೊತೆ ನಿಲ್ತೀನಿ, ನನ್ನ ವಾಯ್ಸ್ ರೈಸ್ ಮಾಡ್ತೀನಿ. ಅದು ಹಲವಾರು ಜನರಿಗೆ ಗೊತ್ತು.
ಹಲವಾರು ಅಪಪ್ರಚಾರಗಳು ನನ್ನ ಬಗ್ಗೆ ಈ ಬುರುಡೆ ಗ್ಯಾಂಗ್, ಈ ಟೀಮ್ ತಿಮ್ರೋಡಿ ಅವರ ಕಡೆಯಿಂದ ಆಗ್ತಾ ಇದೆ. ಐ ಆಮ್ ಲೀಸ್ಟ್ ಬೋದರ್ಡ್ ಅಬೌಟ್ ಇಟ್. ಮುಂಬೈ ಮೂಲದ ಅಣ್ಣಾ ಬಾಂಡ್ ಎಂಬುವನು, ಶ್ರೀನಾಥ್ ಶೆಟ್ಟಿ, ತುಂಬ ಅಪಪ್ರಚಾರ ನನ್ನ ಬಗ್ಗೆ ಮಾಡಿದ್ದಾನೆ. ಅವನ ಬಗ್ಗೆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ನೆಕ್ಸ್ಟು ಆ ಒಂದು ತಂಡದಿಂದ ಇತ್ತೀಚೆಗೆ ಗೊತ್ತಿರ್ಬೋದು, ಬಿಲ್ಲವ ಸಮುದಾಯದ ವಿರುದ್ಧ ನಾನು ತಿರುಗಿ ಬಿದ್ದೆ. ಕಾರಣ ಇದೆ, ಸ್ಪಷ್ಟವಾದ ಕಾರಣ ಇದೆ. ತಿರುಗಿ ಬಿದ್ದೆ. ನನ್ನ ಮೇಲೆ ಕೇಸ್ ಹಾಕಲಿಕ್ಕೆ ಪ್ರಮುಖ ಕಾರಣ ಅಲ್ಲಿ ಮನೋಜ್ ಕುಂಜರ್ಪ ಎಂಬ ವ್ಯಕ್ತಿ ಕೂಡ ಅಲ್ಲಿ ಹೋಗಿದ್ದಾನೆ. ಟೀಮ್ ತಿಮ್ರೋಡಿಯ ಆಪ್ತ ಶಿಷ್ಯ ಇವನು. ನನ್ನ ಮೇಲೆ ಕೇಸ್ ಹಾಕುವ ವಿಚಾರದಲ್ಲಿ ಅವನು ಕೂಡ ಕೈ ಜೋಡಿಸಿದ್ದಾನೆ. ಸೊ ಈ ಬುರುಡೆ ಗ್ಯಾಂಗ್ ಎನ್ನುವ ವಿಚಾರಕ್ಕೆ ನಾನಿಲ್ಲ. ಆ ಬುರುಡೆ ಪ್ರಕರಣಕ್ಕೂ ನಾನು ಯಾವುದೇ ಒಂದು ಆ ಪ್ರಕರಣದ ಬಗ್ಗೆ ಯಾವುದೋ ಒಂದು ವಿಡಿಯೋ ನಾನು ಮಾಡಿಲ್ಲ. ಬಹಳಷ್ಟು ಸೌಜನ್ಯ ಹೋರಾಟಗಾರರು ಬುರುಡೆ ಟೀಮಿಗೆ ಎಗೇನ್ಸ್ಟ್ ಇದ್ದಾರೆ. ಆ ವಿಷಯ SIT ವಿಚಾರ ಬಂದ ಕೂಡಲೇ ಸೌಜನ್ಯ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ, ಅಂದರೆ ಮೌನವಾಗಿದ್ದಾರೆ. ಯಾಕಂದರೆ ಬಹಳಷ್ಟು ಗೊಂದಲದ ವಿಚಾರ ಅದು. ವೈಯಕ್ತಿಕ ಟಾರ್ಗೆಟು ನನಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲದೆ ನಾನು ಮಾತಾಡಲ್ಲ. ಆ ವಿಚಾರ ನಮಗೆ ಬೇಡ. SIT ಒಂದು ಕಡೆಯಲ್ಲಿ ಅದರ ಕೆಲಸ ಮಾಡ್ತಾ ಇರಲಿ. ನನಗೇನು ಭರವಸೆ ಇಲ್ಲ SIT ಮೇಲೆ. ಬಟ್ ಸೌಜನ್ಯ ಪ್ರಕರಣ ಅಂತೂ ನಾವು ಯಾವ ಕಾರಣಕ್ಕೂ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ. ನನ್ನ ಬಾಯಿ ಮುಚ್ಚಿಸಲು ಸಾಧ್ಯ ಇಲ್ಲ. ಯಾಕಂದರೆ ನಾನು ಯಾವುದೇ ಪ್ರಕರಣದ ಬಗ್ಗೆ ಮಾತೆತ್ತದವಳು. ಇದೊಂದು ಪ್ರಕರಣಕ್ಕೆ ಬಂದ ಮೇಲೆ ನನ್ನ ಮೇಲೆ ಹಲವಾರು ಕೇಸ್ ಆಯಿತು. ಸತ್ಯ ಮಾತಾಡಿದ್ದಕ್ಕೆ, ನೆನಪಿಟ್ಕೊಳ್ಳಿ, ಸತ್ಯ ಮಾತಾಡಿದವ್ರ ಮೇಲೆ ಕೇಸ್ ಆಗುತ್ತೆ. ಅದೇ ನಾನು ಧರ್ಮಸ್ಥಳದ ಪರ ವಿಡಿಯೋ ಮಾಡ್ತಿದ್ರೆ ನನಗೆ ಕೇಸ್ ಆಗ್ತಿರಲಿಲ್ಲ. ಮಾತಾಡಿದ್ದೀನಿ. ಸತ್ಯ ವಿಚಾರ ಕೋರ್ಟ್ನಿಂದಲೇ ಬರಬೇಕು. ನಾನು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ನನಗೆ ಆ ಕೊಂದವರು ಯಾರು ಸಮಾವೇಶದ ಮೂಲಕ ನಾನು ಎಂಟ್ರಿ ಆದೆ. ಅಂದರೆ ಮತ್ತೆ ಒಮ್ಮೆ ಸೈಲೆಂಟ್ ಆಗಿದ್ದವಳು ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಆದರೆ ಟೀಮ್ ತಿಮ್ರೋಡಿ ಜೊತೆ ಹಲವಾರು ಬಾರಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಆ ಟೀಮ್ ತಿಮ್ರೋಡಿಗೂ ನನಗೂ ಯಾವುದೇ ಕನೆಕ್ಷನ್ ಇಲ್ಲ. ವೈಯಕ್ತಿಕವಾಗಿ ನಾನು ನನ್ನ ಧ್ವನಿ ಎತ್ತುತ್ತಾ ಇರ್ತೀನಿ. ಇನ್ನೊಂದು ನನ್ನ ಪ್ರಶ್ನೆ, ಕೊಂದವರು ಯಾರು ಟೀಮಿಗೆ? ಯಾಕಂದರೆ ಒಂದು ಒಳ್ಳೆಯ ಸಮಾವೇಶ, ಒಂದು ಒಳ್ಳೆಯ ಕಾರ್ಯಕ್ರಮ, ಬಹಳಷ್ಟು ನಿರೀಕ್ಷೆ ಇತ್ತು. ಅಡ್ವೊಕೇಟ್ಸ್ಗಳು ಕೂಡ ಒಂದು ಸ್ಟ್ರಾಂಗ್ ಟೀಮ್ ಇತ್ತು. ಇತ್ತೀಚೆಗೆ ನಾನು ಹೈಕೋರ್ಟ್ಗೆ ಭೇಟಿ ನೀಡುವಾಗ ಒಬ್ಬರು ಹೈಕೋರ್ಟ್ ಅಡ್ವೊಕೇಟ್ ಜೊತೆ ಮಾತಾಡ್ತಾ ಇದ್ದಂಗೆ ಸೌಜನ್ಯ ಪ್ರಕರಣ ಬಂದೇ ಬರುತ್ತೆ, ನಾನು ಎಲ್ಲಿ ಹೋದ್ರೂ ಅದೊಂದು ಪ್ರಕರಣ ಬಂದೇ ಬರುತ್ತೆ ಸರ್, ಏನೇ ಅಪ್ಡೇಟ್ ಅಂತ ಕೇಳಿದೆ. ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಮೇಡಮ್, ನೋಡೋಣ. ಸಾಕ್ಷಿ ಇದ್ದರೆ ಗೊತ್ತಿಲ್ಲ, ಸೌಜನ್ಯ ಹೋರಾಟಗಾರರು ಯಾರು ನೇತೃತ್ವ ವಹಿಸಿದ್ದಾರೆ ಅವರು ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಾರೆ ಅಂತ ಗೊತ್ತು. ಇರಲಿ, ಸತ್ಯ ಹೊರಗೆ ಬರಲಿ ಅಷ್ಟೇ. ನಮಗೆ ಯಾರ ಮೇಲೂ ದ್ವೇಷ ಇಲ್ಲ. ದೇವರ ಮೇಲೆ ಅಪಾರ ನಂಬಿಕೆ ಇದೆ, ನಂಬಲೇಬೇಕಾಗುತ್ತೆ. ಯಾಕಂದರೆ ಅಂಥ ಪವಿತ್ರ ಕ್ಷೇತ್ರ, ಕೋಟ್ಯಾಂತರ ಭಕ್ತರಿರುವ ಕ್ಷೇತ್ರ ಧರ್ಮಸ್ಥಳ. ಅವರ ಒಂದು ಆ ಪುಣ್ಯದ ಮಣ್ಣಿನಲ್ಲಿ ನ್ಯಾಯ ಸಿಗಲೇಬೇಕು. ನಾನು ಯಾವತ್ತೂ ಒಂದು ಪೋಸ್ಟ್ ಹಾಕ್ತೀನಿ, ನಾನು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಲ್ಲ, ದ್ವಾರದಿಂದಲೇ ಕೈ ಮುಗಿದು ಬರ್ತೀನಿ ಯಾವತ್ತು. ಸತ್ಯದ ಮಣ್ಣಿನಲ್ಲಿ ನ್ಯಾಯ ಸಿಗೋ ತನಕ ಮಂಜುನಾಥನ ದರ್ಶನ ಇಲ್ಲ. ನ್ಯಾಯ ಕಾನೂನಾತ್ಮಕವಾಗಿ ಸಿಗದೆ ಹೋಗ್ಬೋದು, ಆದರೆ ಆರೋಪಿ ಇದ್ದಾನಲ್ಲ, ಯಾರೋ ಒಬ್ಬನು ಇದು ಮಾಡಿರ್ತಾನೆ, ಒಬ್ಬನಲ್ಲ. ಇಟ್ಸ್ ಎ ಗ್ಯಾಂಗ್ ರೇಪ್ ಅಂತ ಅದು ಪ್ರೂವ್ ಆಗಿದೆ ಹೈಕೋರ್ಟಲ್ಲಿ. ಎವಿಡೆನ್ಸ್ ನಾನು ರಿಪೋರ್ಟ್ ಏನೂ ನೋಡಿಲ್ಲ, ಹೈಕೋರ್ಟಿಂದ ಏನು ಜಡ್ಜ್ಮೆಂಟ್ ಇದೆ ಅದು ನೋಡಿಲ್ಲ. ಬಟ್ ನಾನು ಸೌಜನ್ಯ ಹೋರಾಟದಲ್ಲಿರುವಾಗ ಆ ಟೀಮಲ್ಲಿದ್ದ ಅಡ್ವೊಕೇಟ್ ಮೋಹಿತ್ ಸರ್ ಅವರ ಮಾತುಗಳನ್ನು ಹಲವಾರು ಬಾರಿ ಕೇಳಿದ್ದೀನಿ. ಸಾಕ್ಷ್ಯಾಧಾರಗಳ ಕೊರತೆ ಅಲ್ಲ, ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ, ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್. ಒಂದೇ ಒಂದು ಎವಿಡೆನ್ಸ್ ಸಂತೋಷ್ ರಾವ್ನ ಆರೋಪಿ ಅಂತ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಒಂದೇ ಸೆಂಟೆನ್ಸ್, ಆ ಜಡ್ಜ್ಮೆಂಟ್ ಕಾಪಿಯಲ್ಲಿರುವ ಒಂದೇ ಸೆಂಟೆನ್ಸ್ ನನಗೆ ಸಾಕು. ಯಾಕಂದರೆ ಜಡ್ಜ್ಗಳು ಸಾಧಾರಣದವರಲ್ಲ. ಏನಾದರೂ ಒಂದು ಬರಿಬೇಕಿದ್ರೆ, ಫೈನಲ್ ಜಡ್ಜ್ಮೆಂಟ್ ಕೊಡಬೇಕಿದ್ರೆ ಉನ್ನತ ಪೊಸಿಷನಲ್ಲಿ ಇದ್ಕೊಂಡು ಆ ಜಡ್ಜ್ಮೆಂಟನ್ನು ಅವರು ಸ್ವಲ್ಪ ಸ್ಟ್ರಾಂಗಾಗಿ ಬರೆದಿದ್ದಾರೆ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ತನಿಖಾ ಅಧಿಕಾರಿಗಳ ಮತ್ತು ವೈದ್ಯಾಧಿಕಾರಿಗಳ ತನಿಖೆ ಆಗ್ಬೋದು, ಅಕ್ಯೂಟಲ್ ಕಮಿಟಿ ರಚನೆ ಆಗಬೇಕು ಅಂತ. ಅಕ್ಯೂಟಲ್ ಕಮಿಟಿ ರಚನೆಯೂ ಆಗಿದೆ, ಸದ್ದಿಲ್ಲದೆ ಅದು ಮುಚ್ಚಿ ಹೋಗಿದೆ. ಬಹಳಷ್ಟು ವಿಚಾರಗಳಿದೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಪದೇ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಚಾನಲ್ಗಳಲ್ಲಿ ಬರೋಲ್ಲ, ಎಲ್ಲ ಯೂಟ್ಯೂಬರ್ಸ್ ಆ ಬಗ್ಗೆ ಮಾತಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ. ನೆಕ್ಸ್ಟ್ ಡೇಟ್ 21ನೇ ತಾರೀಕಿದೆ, ಇದೇ ತಿಂಗಳದ್ದು. ಅಲ್ಲಿ ಏನು ಬರ್ತದೋ ಗೊತ್ತಿಲ್ಲ ತೀರ್ಪು. ಅಂತೂ ನಮಗೀಗ ಒಂದೇ ಮಾಡಲಿಕ್ಕೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಪ್ರಕರಣ ಕೋರ್ಟ್ನಲ್ಲಿರುವ ವಿಚಾರಗಳನ್ನು ಜಾಸ್ತಿ ಪಬ್ಲಿಕ್ ಆಗಿ ಮಾತಾಡುವ ಅವಕಾಶ ನಮಗಿಲ್ಲ. ತೀರ್ಪು ಬರೋ ತನಕ ಕಾಯಬೇಕು ಅಷ್ಟೇ. ಮೇ ಬಿ ಡ್ರ್ಯಾಗ್ ಆಗ್ಬೋದು, ಅಂದರೆ ವಿಷಯವನ್ನು ಎಳಿತಾ ಹೋಗ್ಬೋದು, ಕ್ಲೋಸ್ ಮಾಡಲಿಕ್ಕೂ ಟ್ರೈ ಮಾಡ್ಬೋದು. ಕರ್ನಾಟಕ ಸರ್ಕಾರದಿಂದ ಕ್ಲಿಯರ್ ಆಗಿ ಈ ಪ್ರಕರಣವನ್ನು ಸಂಪೂರ್ಣ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ. ಇದು ಸ್ಪಷ್ಟ ನಮಗೆ ಆಗ್ತಾ ಇದೆ.
ನಾನು ಹೇಳ್ತಾ ಇರೋದು ಕೊನೆಗೂ ಒಂದೇ, ಧರ್ಮಸ್ಥಳ ಗ್ಯಾಂಗ್ನವರಿಗೂ ಇದೊಂದು ಒಳ್ಳೆಯ ಅವಕಾಶ. ಪ್ರೂವ್ ಮಾಡಿ ನೀವು ನಿರಪರಾಧಿಗಳು ಅಂತ. ಸಪೋರ್ಟ್ ಮಾಡಿ, ಸರ್ಕಾರಕ್ಕೆ ಒತ್ತಡ ಹಾಕಿ ನಿಮ್ಮ ಕಡೆಯಿಂದ. ನಾನು ಯಾರ ಹೆಸರನ್ನು ಇಲ್ಲಿ ವೈಯಕ್ತಿಕವಾಗಿ ಸೂಚನೆ ಮಾಡ್ತಾ ಇಲ್ಲ, ನಿಮಗೆಲ್ಲ ಗೊತ್ತಾಗಿರ್ಬೋದು ಯಾರು ಮುಂದೆ ಬರಬೇಕು ಅಂತ. ಒಂದು ಉನ್ನತ ಸ್ಥಾನದಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ, ಕ್ಷೇತ್ರದ ಅಧಿಕಾರಿ. ಅವರಿಗೆ ಮುಂದೆ ಬಂದು ಈ ಪ್ರಕರಣವನ್ನು ಇನಿಷಿಯೇಟಿವ್ ತಗೊಂಡು ಈ ಪ್ರಕರಣಕ್ಕೊಂದು ನಾಂದಿ ಹಾಡಿ ಅಷ್ಟೇ ಸಾಮಾನ್ಯ ಜನರ ಕೂಗು. ನನ್ನದು ಅದೇ ಅಭಿಪ್ರಾಯ. ಮತ್ತೆ ಮಾತಾಡೋಣ, ಮತ್ತೆ ಸಿಗೋಣ. ಶುಭವಾಗಲಿ.